ಟೀಮ್ ವರ್ಕ್ ಮಾಡೋನು ಸರ್ವರು ಸಿದ್ಧ. ಯಾರ್ಯಾವ್ದು ನಿದ್ದೆ ಮಾಡ್ತಾ ಇರೋದು? ಗೊರಕೆ ಸೌಂಡ್ ಬರ್ತಾ ಇದೆ. ಈ ಮನೇಲಿ ಒಬ್ಬ ಇದನ್ನಲ್ಲ, ಕುಂಕರ್ಣ ವಂಶದವನು ಪದ್ದು ಮಹಾರಾಜ್, ಅವನೇ ಗೊರಕೆ ಶಬ್ದ. ಸೂರ್ಯ ಹುಟ್ಟಿದ ಮೇಲೆ ಈ ಮನೆಯಲ್ಲಿ ಯಾರು ನಿದ್ದೆ ಮಾಡಕೂಡದು ಅಂತ ನಾನು ಶಾಸನ ವಿಧಿಸಿದ್ದೆ ತಾನೆ. ಅದು ನಿಮಗ್ ಗೊತ್ತಿದೆ, ಸೂರ್ಯನೇ ಗೊತ್ತಿದೆ, ಪದ್ದು ಗೊತ್ತಾಗ್ಬೇಕಲ್ಲ. ಹೋಗ ಆ ಜೇಡಿ ಮಣ್ಣನ್ನ ಒದ್ದಾಡ್ಕೊಂಬ. ಯಾಕೆ ಪದ್ದನ್ ಬೈತೀರಾ? ನೀವು ಸುಮ್ಮನೆ ಇರ್ರೆ. ಒಂದ್ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸಂಪಾದನೆ ಅಂದ್ರೆ ಏನು ಅಂತ ಮೊದಲೇ ಗೊತ್ತಿಲ್ಲ. 3 ಹೊತ್ತು ತಿಂದು ತಿಂದು ಬಿದ್ದುಕೊಂಡೇ ಇರ್ತಾನೆ. ನಾಳೆ ಅಪ್ಪಿ ನಮ್ಮಿಬ್ರು ಒಂದು ಮಗು ಆಯ್ತು ಅಂತ ಇಟ್ಕೊಳ್ಳಿ, ಅದರಲ್ಲೂ ಹೆಣ್ಣು ಮುಟ್ಬಿಟ್ಟು ಅಂತ ಇಟ್ಕೊಳ್ಳಿ, ಆ ಖರ್ಚಿಗೆ ಏನ್ ಮಾಡ್ತೀರಾ? ರಮೇಶ್, ಪದ್ದು ಮಾಡೋದಕ್ಕೆ ಏನು ಕೆಲಸ ಇಲ್ಲ, ಅದಕ್ಕೆ ನಿದ್ದೆ ಮಾಡ್ತಾ ಇದ್ದಾನೆ. ಕೆಲಸ ಸಿಕ್ಕಿದ್ಮೇಲೆ ನಿದ್ದೆ ಮಾಡೋದ್ ಬಿಡ್ತಾನೆ. ನಿಮ್ಮ ಸಲಿಗೆಯಿಂದಾಗಿನೇ ಅವನು ಇವತ್ತು ಈ ಮಟ್ಟಕ್ಕೆ ಬೆಳೆದಿರೋದು. ಇವತ್ತು ಬರ್ಲಿ, ಅವ್ನು ವಾದ್ದು ಬುದ್ಧಿ ಕಲಿಸ್ತೀನಿ. ಏನೋ ಪಂಡ್ರಾಗ ಇಷ್ಟ ಬೇಗ ಎತ್ಬಿಡಿದ್ಯಾ? ಗುಡ್ ಮಾರ್ನಿಂಗ್. 8:15ಗಿಂತ ಮೊದಲೇ ಎಲ್ಲರೂ ರೆಡಿಯಾಗಿ ಕೆಲಸಕ್ಕೆ ಇಳಿಬೇಕು ಅಂತ ನಾನು ನೋಟಿಸ್ ಬೋರ್ಡಲ್ಲಿ ಹಾಕಿದ್ದೆ ತಾನೆ. ನೀನ್ ಎದ್ದ ತಕ್ಷಣ ನನ್ನ ಎಪ್ಸೋದಕ್ಕೆ ನಿನಗೇನಾಗಿ ತಾಡಿ? ಮಾತಿಗೆ ಮಾತು ಬರುತ್ತಾನೆ ಇವನು. ದುಡ್ಕೊಂಡು ಬಂದು ನಿಮ್ಮೆಲ್ಲರೂ ಸಾಕೋದಲ್ದೆ ಬಂಗಿ ತಗೊಂಡು ಒಂದು ಎದ್ದೇಳಿ ಅಂತ ಒಬ್ಬೊಬ್ಬರ ಹತ್ರ ಊರ್ಕೊಂಡು ಕುತ್ಕೋತೀನಿ. ತಾಯಿ ಮೇಕಪ್ ಮಾಡ್ಕೊಂಡು ಈ ಸಮುದ್ರದ ತಳದಲ್ಲಿ ಇರ್ತಲ್ಲ ನಾಗಕನ್ನೇ ಆ ತರ ರೆಡಿ ಆಗ್ಬಿಟ್ಟಿದೆ. ಎಡೆ ನೋಡಿ, ಎಡೆ ಈ ಮುತ್ತು ಅದು ಯಾವ ಕಪ್ಪೆ ಚಿಪ್ಪಿನಲ್ಲಿ ಅಡಗಿತ್ತೋ ತಂದು ನಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ಬಿಟ್ರು. ಹೋಗ್ಲಿ ಬಿಡು ಪಾಪ, ನಾಳೆಯಿಂದ ಸರಿ ಹೋಗ್ತಾನೆ. ಏನು ಸರಿ ಹೋಗುತ್ತೆ? ಇವನು ಈ ಶತಮಾನ ಸರಿ ಹೋಗಲ್ಲ. ಎಲ್ಲರೂ ಸರಿಯಾಗಿ ಕೇಳ್ಕೊಂಬಿಡಿ. ಒಂದು ಈ ಮನೆಯಲ್ಲಿ ಇವನು ಇರ್ಬೇಕು, ಇಲ್ಲ ನಾನೇ ಇರ್ಬೇಕು. ಜಾಸ್ತಿ ಡೈಲಾಗ್ ಹೇಳ್ಬೇಡ, ನಾನೇ ಈ ಮನೆ ಬಿಟ್ಟು ಹೋಗ್ತೀರಾ? ಹೋಗ್ತೀನಿ ನಾವು ಹೋಗ್ತಾ ಇರ್ಬೇಕು, ಇಲ್ಲಾಂದ್ರೆ ಹಿಂದೆ ಮುಂದೆ ನೋಡ್ರೆ ಹಂಗಂಗೆ ಬದುಕ್ತೀನಿ ಅಷ್ಟೇ. ಮಲ್ಲು ಬೇರೆ ಮನ್ಲಿಲ್ಲ, ನಾನು ಮನೆ ಬಿಟ್ಟು ಆಚೆ ಬಂದ್ಬಿಟ್ರೆ ನಮ್ ಭಾಗದ ಆಸ್ತಿ ಎಲ್ಲ ಬಾಬನ ಅನ್ಭವಿಸ್ಬಿಡ್ತಾರ. ಆಮೇಲೆ ಹೋಗ್ಲಿ ಬಿಡ, ಇನ್ನೊಂದ್ ಜನ್ಮ ಅಂತ ಸಿಕ್ಕರೆ ಆ ಜನ್ಮದಲ್ಲಿ ಸಿಗ್ತೀನಿ. 7 ಜನ್ಮ ನೀನ್ ಎಲ್ಲೂ ಸಿಕ್ಬಾರ್ದು. ತಪ್ಪಿ ಸಿಕ್ಕೋ, ಎಲ್ಲ ಸಿಕ್ತೀವೋ ಅಲ್ಲೆಲ್ಲ ಹಿಂದೆ ಮುಂದೆ ನೋಡ್ತೇವೆ, ಗೊತ್ತಾಗ್ಬಿಡ್ತೀನಿ. ನೀನು ಗಂಡುಗಲಿ ವಂಶದಲ್ಲಿ ನೋಡ್ಬಾರ್ದಾಗಿತ್ತು, ಯಾವ್ದೋ ಕತ್ತೆ ವಂಶದಲ್ಲಿ ನೋಡ್ಬೇಕಾಗಿತ್ತು. ನನಗೆ ವಂಶದಲ್ಲಿ ನೋಡ್ತೀನಿ. ಅದನ್ನೆಲ್ಲ ಕೇಳಕ್ ನೀನ್ ಯಾವನೋ ಮನೆ ಬಿಟ್ಟು ಹೋಗ್ತೀಯಾ? ಇಷ್ಟ ಇರ್ತಲ್ಲ ಅವನಿಗೆ ಹೋಗಿ ನೀವು ಗಂಡುಗಲಿ ಹೆಸರಿಗೆ ಲಂಗ ತೋರಿಸಿದ ಮೇಲೆ ಗಂಡುಗಲಿ ಎಂದು ಏನು ಅಂತು, ಅದೇನು ಅಂತ ಹೇಳಿ. ಪದ್ದು ಮನೆ ಬಿಟ್ಟು ಹೋಗಿ 3 ದಿನ ಆಯ್ತು, ಪತ್ತೆನೇ ಇಲ್ವಲ್ಲೋ. ಅದರಿಂದ ಏನ್ ನಷ್ಟ ಆಗಿದೆ? ಎಂದಿನಂತೆ ಕೋಳಿ ಕೂರ್ಲಿಲ್ಲ, ಸೂರ್ಯ ಹುಟ್ಲಿಲ್ಲ, ನೀವು ಮೇಕಪ್ ಮಾಡ್ಕೊಂಡು ಮಿರಿ ಅಂತ ಮಿಕ್ಸ್ತಾ ನಿಂತಿಲ್ಲ. ಹಾಗಲ್ಲ, ಅವನ ಹತ್ರ ಒಂದು ನಯ ಪೈಸಾನೂ ಇರ್ಲಿಲ್ಲ ಅಂತ ನಮ್ಮ ಮನೆಯಿಂದ ಹೊರಗೆ ಹಾಕಿದ್ರಲ್ಲ, ಅವ್ನಿಗೆ ಎಷ್ಟು ಡಿಫಿಕಲ್ಟ್ ಆಗಿರ್ಬೇಡ. ಊರಲ್ಲಿ ಕುಲಿ ಕಾಯ್ಕೊಂಡಿದ್ದ, ನಾನು ಅವನ ನಮ್ಮನ್ನೇ ಕರ್ಕೊಂಡು ಬಂದೆ. ಹಳ್ಳಿಗಳೆಲ್ಲ ಬಂದು ಎಲ್ಲ ಅವನು ಅಂತ ಕೇಳಿದ್ರೆ ಹುಲಿ ಕಾಯೋನ ಮಾಲಿಗೆ ಬಲಿ ಕೊಟ್ಟೆ ಅಂತ ಹೇಳೇನೋ. ಇದನ್ನ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡಿ ಮಾತೃಶ್ರೀ ಜಂಗಮ್ಮನವರೇ. ಅವನಿಗೆ 35 ತುಂಬಿ 3 ವರ್ಷ ಆದ್ವು. ಎಲ್ಲ ದುಡ್ಕೊಂಡು ತಿನ್ಕೊಂಡು ಬಿದ್ದಿರ್ತಾನೆ, ನೀವು ನೆಮ್ಮದಿಯಾಗಿ ಇದ್ದು ಬಿಡಿ. ಒಂದೊಂದು ಸ್ಪಷ್ಟವಾಗಿ ತಿಳ್ಕೊಂಬಿಡಿ. ಇನ್ಮೇಲಿಂದ ದುಡ್ದೇ ಇರೋ ಕಚ್ಚಗಳಿಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಸ್ವಾಮಿಗಳು, ನಮ್ಮೊನ್ನೆ ಮಹಾ ವಾಲಿ, ನಿನಗೆ ಒಳ್ಳೇದಾಗ್ಲಿ, ಮಂಗಳವಾಗ್ಲಿ, ಕಲ್ಯಾಣವಾಗ್ಲಿ. 3 ಒಟ್ಟಿಗೆ ಆಗುತ್ತಾ? ಮಗಳ ಕಲ್ಯಾಣ ನಿನ್ಗಾಗ್ತೀನಿ, ಯಾರಿಗಾಗತ್ತಿ? ಯಾವಾಗ ಆಗುತ್ತೆ? ಮದುವೆ ಚಿತ್ರ ಸಿಕ್ಕ ತಕ್ಷಣ ಆಗತ್ತಿ. ಏ ಚಂಪಾ, ಸ್ವಾಮಿಗಳನ್ನ ಹೊರಗಡೆನೇ ನಿಲ್ಲಿಸ್ಕೊಂಡು ಮಾತಾಡ್ತಿದ್ರೆ ಒಳ್ಳೇದಾಗಲ್ಲ. ನಮಗೆ ಕಣೆ, ಇವ್ರನ್ನ ನೋಡಿದ ತಕ್ಷಣ ಮಂಗಳವಾಗ್ಲಿ, ಕಲ್ಯಾಣವಾಗ್ಲಿ, ಶುಭವಾಗ್ಲಿ ಅಂದ್ರು. ಹಾಗಾದ್ರೆ ಯಾರೋ ದೊಡ್ಡ ಸ್ವಾಮಿಗಳೇ ಇರಬೇಕು. ನೋಡಿದ್ರೆ ಗೊತ್ತಾಗುತ್ತಲ್ಲ ದೊಡ್ಡ ಸ್ವಾಮಿಗಳು ಅಂತ. ಸ್ವಾಮಿಗಳನ್ನ ಹಾಗೆಲ್ಲ ಆಡ್ಕೋಬಾರ್ದು. ಸ್ವಾಮಿಗಳೇ, ತಾವು ಎಲ್ಲಿಂದ ಬಂದಲಿ? ಎಲ್ಲ ಇಲ್ಲ ಹೇಳ್ಬೇಕು. ಬನ್ನಿ ಬನ್ನಿ, ಒಳಗ್ ಬನ್ನಿ. ಸ್ವಾಮಿಗಳು ವಿಚ್ ಸೈಡ್ ಇಂದ ಬಂದಿದ್ದು? ಸ್ವಾಮಿಗಳಾದವ್ರಿಗೆ ವೆಚ್ಚು ಹುಚ್ಚು ಕಚ್ಚು ಯಾವ್ದು ಇರೋದಿಲ್ಲ. ನಾನ್ ಕೇಳಿದ್ದು ವಿಚ್ ವಿಲೇಜ್ ಇಂದ ಬಂದಿದ್ದು ಅಂತ. ಸನ್ಯಾಸಿ ಯಾರಿಗೆ ಊರು ಕೇರಿ ಇದೆಯಾ, ದಿಕ್ಕು ದೆಸೆ ಇದೆಯಾ? ನಾವು ಎಲ್ಲೋ ಇರ್ತೀವಿ, ಎಲ್ಲೋ ಹೋಗ್ತೀವಿ, ಎಲ್ಲೋ ಬರ್ತೀವಿ. ನದಿ ಎಲ್ಲಿ ಹುಟ್ಟುತ್ತೆ, ಎಲ್ಲಿ ಹರ್ಕೊಂಡು ಹೋಗುತ್ತೆ ಅಂತ ಯಾರಿಗೂ ತಿಳಿಯುವುದಿಲ್ಲ. ಯಾಕೆ ಗೊತ್ತಾಗಲ್ಲ? ರಿವರ್ ಹುಟ್ಟೋ ಜಾಗನೂ ಗೊತ್ತಿರುತ್ತೆ, ರಿವರ್ ಹೋಗೋ ಜಾಗನೂ ಗೊತ್ತಿರುತ್ತೆ. ಮೂಡೆ, ನೀರು ಕಾಣೋ ಜಾಗ ನದಿ ಮೂಲ ಅಲ್ಲ. ನದಿ ಮೂಲ ಬೇರೆಲ್ಲೋ ಇರುತ್ತೆ. ಈ ಋಷಿ ಮೂಲ, ನದಿ ಮೂಲ ಶೋಧನೆ ಮಾಡಿದವನು ಯಾರು ಇಲ್ಲ. ಜಾಜಿ, ಮಹಾತ್ಮನ ಜೊತೆ ಮಾತಾಡುವಾಗ ನೆಟ್ಟಿಗೆ ಮಾತಾಡ್ಬೇಕಮ್ಮ. ನದಿ ಎಲ್ಲಿ ಹುಟ್ಟಿ ಎಲ್ಲಿ ಹರಿದ್ರೆ ನಮಗೇನು? ಸ್ವಾಮಿಗಳೇ, ನಮ್ಮನೇಲಿ ಒಂದು ಪ್ರಾಬ್ಲಮ್ ಆಗಿದೆ. ಗೊತ್ತು, ನಿಮಗೆ ಬೇಕಾಗಿರುವ ಚೂಟಿ ಆಗಿರುವ ಒಬ್ಬ
ಮನುಷ್ಯರಿಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ಆದ್ರೆ ಆತ್ಮಕ್ಕೆ ಅವಮಾನ ಮಾಡಿದ್ರೆ ಭಗವಂತ ಬೋಟಿ ತೆಗೆದು ಬಿಡ್ತಾನೆ. ಈಗ ಎಲ್ಲಿದ್ದಾನೆ, ಏನ್ ಮಾಡ್ತಿರ್ತಾನೆ ಅನ್ನೋದನ್ನ ಹೇಳ್ತೀರಾ? ಏನಿದು ಕುಣಿತ? ಇದು ದೊಂಬರ ಕುಣಿತ ಅಂತೂ ಅಲ್ಲ. ನಾನು ಹಿಂಗ್ ಕುಣಿದಾಗ ಅವ್ನು ಎಲ್ಲಿದ್ದಾನೆ ಅಂತ ನನಗೆ ಗೋಚರಿಸುತ್ತೆ. ಸೊ ಡಂಟ್ ಡಿಸ್ಟರ್ಬ್ ಪ್ಲೀಸ್. ಗೊತ್ತಾಯ್ತು, ಕಣ್ಣನ್ನ ಗಟ್ಟಿ. ಸ್ವಾಮಿಗಳೇ, ತಮ್ಮಲ್ಲಿ ನನ್ನದೊಂದು ಸಮಸ್ಯೆ ಇದೆ. ಅದೇನಂತ ಹೇಳಿ. ನನ್ನ ಮಗನಿಗೂ ಸೊಸೆಗೂ ಇದುವರೆಗೂ ಒಂದು ಮಗುನೂ ಆಗಿಲ್ಲ. ಅತ್ತೆ, ಅವ್ರ ಹತ್ರ ನಮ್ಮ ಮಗು ವಿಷಯ ಟಾಕ್ ಮಾಡ್ತಾ ಇದ್ರಾ? ನೋಡಮ್ಮ, ನಿನಗೆ ಮಗುನ ಹೆಚ್ಕೊಡಕ್ಕೆ ಟೈಮ್ ಇಲ್ಲದೆ ಇರಬಹುದು, ಆದ್ರೆ ನನಗೆ ಮೊಮ್ಮಗನ್ನ ಆಡ್ಸೋ ಅರ್ಜೆಂಟ್ ಇದೆಯಲ್ಲ. ಯಾರ್ದೋ ಅರ್ಜೆಂಟ್ಗೆ ಇನ್ಯಾರೋ ಬಸ್ರಾಗೋದು ಸರಿ ಇಲ್ಲ. ಯಾವ್ದೋ ಸ್ವಾಮಿಗಳು ಮನೆ ಬಂದ್ಬಿಟ್ಟವೆ. ನಮಸ್ಕಾರ ಸ್ವಾಮಿ, ಯಾವ ತಪ್ಪಲಿಂದ ಬಂದ್ರೆ? ಏ ಪಾಂಡರಂಗ ಗೊಂಡಬಲಿ, ಹೆಸರು ಬರ್ತಿ ಕುಂಟಿದ್ದೀರಾ? ನಿನಗೆ ಈಗ ಟೈಮು ಸರಿ ಇಲ್ಲ. ಅದು ಸರಿ ಹೋಗ್ಬೇಕಂದ್ರೆ ಹೊಸ ಗಡಿಯಾರ ತಗೋಬೇಕು. ಸ್ವಾಮೀಜಿಗಳ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು. ಸ್ವಾಮಿಗಳೇ, ತಾವು ಹೇಳಿ, ಹೇಗೆ ಹೇಳ್ತಿರೋ ಹಾಗೆ ಕೇಳ್ತಾನೆ. ಇವತ್ತು ಪಾಠ ಪೂಜೆ ಮಾಡುವಂತಾರೆ, ನಾಳೆ ಬೆನ್ನುಜ್ಜು ಅಂತಾರೆ, ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೆ. ಸುಮ್ಮನಿರೋ. ಸ್ವಾಮೀಜಿಗಳೇ, ಈ ನನ್ನ ಮಗನ ಮುಖ ನೋಡಿ ಅದೇನ್ ಕಥೆ ಅಂತ ಸ್ವಲ್ಪ ಹೇಳಿ. ಏನ್ ಸ್ವಾಮಿಗಳೇ, ಇದ್ದಕ್ಕಿದ್ದಂಗೆ ಕ್ಯಾಮ್ರಾ ಶುರು ಹಚ್ಕೊಂಡ್ಬಿಟ್ರಲ್ಲ, ಏನು ನಮ್ಮ ಶಿಷ್ಯ ಏನಾದ್ರೂ ಜ್ಞಾಪಕ ಬಂದ್ಬಿಟ್ಟು? ಸ್ವಾಮಿಗಳೇ, ನೀವು ಕುಣಿತಾ ಇರೋದನ್ನ ನೋಡಿದ್ರೆ ಯಾವುದೋ ದೇವರು ನೋಡಿದಾಗುತ್ತೆ, ಆದ್ರೆ ಯಾವ ದೇವರು ಅಂತ ನೆನಪಾಗ್ತಾ ಇಲ್ಲ. ಸರಿಯಾಗಿ ಹೇಳಿದ್ರಿ ಅಮ್ಮ. ನಾವು ದೇವರ ಅವತಾರ. ಕೊಲ್ಲುವವನು ನಾನೇ, ಕಾಯುವವನು ನಾನೇ, ಲಾಭವು ನಾನೇ, ನಷ್ಟವು ನಾನೇ. ಸ್ವಾಮಿಗಳೇ, ನನ್ನ ಮಗನಿಗೆ ಒಂದು ಮಗು ಆಗ್ಬೇಕು, ಹಾಗೆ ನನ್ನ ಮಗಳಿಗೂ ಒಂದು ಮಗು ಆಗ್ಬೇಕು. ಈ ಮನೆಯಲ್ಲಿ 2 ತೊಟ್ಟಿಲು ಕಟ್ಟೋ ಫಲ ಆಗಬೇಕು. ಅದಕ್ಕೆ ತಾವು ಆಶೀರ್ವಾದ ಮಾಡಬೇಕು. ಈ ಅಪ್ಪ ಹಿಂಗೆ ಟಕ 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 ಅಂತ ಕುಣಿದ್ಬಿಟ್ರೆ ನಮಗೆ ಮಕ್ಕಳು ಆಗ್ಬಿಡ್ತವೆ. ಬಾಯಿ ಮುಚ್ಕೊಂಡಿರ ಅವಿವೇಕಿ, ನಾನು ದೇವಿ ಹತ್ರ ಮಾತಾಡ್ತಾ ಇದ್ದೀನಿ. ಏನಾದ್ರೂ ಗೊತ್ತಾಯ್ತೆ? ಇವನು ಶತಮೂರ್ಖ, ನೀನು ನತದೃಷ್ಟ, ಪಾಪಿ ಕಡು ಪಾಪಿ, ಲೋಭಿ ಹಳತಿದ ಗೋಬಿ. ಸ್ವಾಮಿಗಳೇ, ಇಷ್ಟು ನಾನು ಒಬ್ನೇನೆ? ಹೌದು, ನೀನು ಅಗಾಧವಾದ ಪಾಪಗಳನ್ನು ಮಾಡಿ ನೆರಳುತ್ತಾ ಇದ್ಯಾ. ನಿನ್ನ ಪಾಪದ ಕೊಡ ತುಂಬಿದೆ. ಸ್ವಾಮಿ, ನಿಮ್ಮ ಕಾವಿ ಬಟ್ಟೆ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಇಲ್ಲಿವರೆಗೂ ನಾನು ಒಂದೇ ಒಂದು ಪಾಪದ ಕೆಲಸನೂ ಮಾಡಿಲ್ಲ. ಅಷ್ಟೇ ಯಾಕೆ ಸ್ವಾಮಿಗಳೇ, ನನ್ನ ಸ್ವಂತಕ್ಕೆ ಒಂದು ಪಾಪನೂ ಮಾಡ್ಕೊಂಡಿಲ್ಲ. ನೀನು ಮಾಡಿದ ಪಾಪಗಳೆಲ್ಲ ನನ್ನ ಕಣ್ಣು ಮುಂದೆ ಗೋಚರಿಸ್ತಾ ಇವೆ. ಯಾವ್ದಾದ್ರು ಅಂತ ಒಂದು ಲಿಸ್ಟ್ ಬಿಡಿ. ನಿನ್ನ ದೇವರ ಕೊಟ್ಟ ತಂಗಿಯನ್ನ ಮನೆ ಬಿಟ್ಟು ಓಡಿಸಿದ್ದು ಸುಳ್ಳೆ. ನಿನ್ನ ಸ್ವಂತ ಮನೆ ಅಳಿಯ ವಿಠಲ್ ಮೂರ್ತಿ ಎಮ್ಮೆಯನ್ನ ದಿನ ಬೈಯುವುದು ಸುಳ್ಳೆ. ಈ ಮನೆಯಲ್ಲಿ ಇದ್ದ ಒಬ್ಬನೇ ಒಬ್ಬ ಬುದ್ಧಿವಂತ ಪದ್ದು ಎನ್ನುವವನ್ನ ಒತ್ತು ಹೊರಗೆ ಓಡಿಸಿದ್ದು ಸುಳ್ಳೆ. ರಾಜೇಶ್ವರಿಗೆ ಲೈನ್ ಹೊಡೆಯುವುದು ಸುಳ್ಳೆ. ಈ ಚಂಪನ ಕೈ ಹಿಡಿದು ಡ್ಯಾನ್ಸ್ ಮಾಡುವುದು ಸುಳ್ಳೆ. ಜಾಜಿ ಅವರಿಗೆ ಅವಮಾನ ಮಾಡುವುದು ಸುಳ್ಳೆ. ಬೊಕ್ಕಸದ ತುಂಬಾ ಹಣವಿದ್ದರೂ ಜುಗ್ಗನ ತರ ಆಡುವುದು ಸುಳ್ಳೆ. ಹೊತ್ತಾಗಿ ಇದ್ದಕ್ಕಿದ್ದಂಗೆ ಈ ಸ್ವಾಮಿಗಳು ಹೇಳ್ತಾ ಇದಾರಲ್ಲ, ನಮ್ಮನೆಯವರು ಯಾರಾದ್ರೂ ಫಿಕ್ಸಿಂಗ್ ಮಾಡಿ ಫಿಟ್ಟಿಗೆ ಇಟ್ಬಿಟ್ರ ಅಂತ. ಏ ಅವಿವೇಕಿ, ನಾವು ದೈವಾಂಶ ಸಂಭೂತರು, ನಮಗೆ ಎಲ್ಲವೂ ತಿಳಿದಿರುತ್ತದೆ. ನೋಡಿ ಅಮ್ಮ, ನಿಮ್ಮ ಮಗನಲ್ಲಿ ದೋಷವಿದೆ. ಆ ದೋಷ ಪರಿಹಾರ ಆಗ್ಬೇಕು ಅಂದ್ರೆ ಈ ಮನೆಯಲ್ಲಿ ಒಂದು ಪೂಜೆ ಆಗ್ಬೇಕು. ಆ ಪೂಜೆ ನಡೆದ್ರೆ ಮನೆಯಲ್ಲಿ ಬೆಳಕು ಮೂಡುತ್ತೆ, ಆನಂದ ನೀಡುತ್ತೆ. ಆಯ್ತು ಸ್ವಾಮಿ, ನಾಳೆನೇ ಪೂಜೆಗೆ ಏರ್ಪಾಟ್ ಮಾಡ್ಕೊಂಡು ಬಿಡಿ. ಅದು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಮಗ ಕೊಡ್ತಾನೆ. ಗಂಟೆ ತಗೊಂಡು ಕಣ್ಣು ತಿಂದ್ಬಿಡ್ತೀನಿ. ಅದು ಯಾಕೆ ಕೊಡ್ತೀನಿ ಅಂತ ಹೇಳ್ಕೊಟ್ರಿ. ನಿನ್ನಲ್ಲಿರೋ ದುಷ್ಟತನ, ಕೆಟ್ಟತನ, ದೋಷಗಳನ್ನ ಹೋಗ್ಲಾಡ್ಸೋದಕ್ಕೆ ಹೊಡಿತಾ ಇದ್ದೀನಿ ಅವಿವೇಕಿ. ಕಂದ, ಹಾಗೆಲ್ಲ ಮಾತಾಡಬಾರ್ದು, ಸುಮ್ಮನೆ ಹೊಡೆಸ್ಕೊಪ್ಪ. ಹಬಿ, ಅವರು ಬೀಟ್ ಮಾಡೋ ಪ್ರತಿಯೊಂದು ಏಟನ್ನು ನೀವು ಪ್ರಸಾದ ಅಂತ ಸ್ವೀಕರಿಸ್ಬೇಕು. ಚೆನ್ನಾಗಿ ಹೇಳಿದ್ರೆ ಕಣ್ರಿ, ಪ್ರಸಾದ ಅಂದ್ಮೇಲೆ ಎಲ್ಲರೂ ಅನ್ಕೊಂಡ್ ತಿನ್ಬೇಕು. ಬನ್ನಿ, ನೀವೊಂದ್ 2 ಲಟ್ ಹೊಡ್ಸ್ಕೊಳ್ಳಿ. ಮುಚ್ಚ ಬಾಯ್ ಅವಿವೇಕಿ. ಹೋರ್ರಿ, ನಾನು ಆಟಕ್ಕೆ ಬರಲ್ಲ. ಈಗ ನೋಡಿ ದುಷ್ಟತನ ಬಿಟ್ಟಾಯ್. ಆದ್ರೆ ತಲ್ಲೋ ಬಂತು. ಕಂದ, ಈಗ ಸ್ವಾಮಿಗಳನ್ನ ಕೇಳು, ಯಾಕೆ ಮಗು ಲೇಟ್ ಆಗ್ತಾ ಇದೆ ಅಂತ. ತೋರಿಸಿದ ರಂಗಮ್ಮನವ್ರೆ, ನಿಮ್ಮ ಸೊಸೆ ಕೇಳಬೇಕಾದ ಪ್ರಶ್ನೆ ತಗೊಂಡೋಗಿ ಬಂದಿರೋ ಸ್ವಾಮಿ ಹತ್ರ ಕೇಳಿದ್ರೆ ಅವನ್ ತಾನೇ ಏನು ಉತ್ತರ ಕೊಡ್ತೇನೆ. ನಿಮ್ಮ ಸೊಸೆಯವರು ಬೆಡ್ರೂಮ್ ಅಲ್ಲಿ ಹಾಕಿರೋ ನೋ ಅಡ್ಮಿಷನ್ ಬೋರ್ಡ್ ತೆಗೆಸ್ರೆ 9 ತಿಂಗಳಲ್ಲಿ 1 ಮಗು ಏನೋ 2 ಮಗು ಕೊಡ್ತೀನಿ. ಮುಚ್ಚ ಬಾಯ್ ಅವಿವೇಕಿ.
ನಿನ್ನಲ್ಲಿರೋ ದೋಷ ಪರಿಹಾರ ಆಗ್ಲಿ ಅಂತ ನಾನು ನಿನಗೆ ಹೊಡಿತಾ ಇರೋದು. ಆ ದೋಷ ಪರಿಹಾರ ಆಗಬೇಕಾದ್ರೆ ಏನ್ ಮಾಡ್ಬೇಕು ಸ್ವಾಮೀಜಿ? ಇವನು 5 ದಿನ ಮುತ್ತೈದರ ಕಾಲಲ್ಲಿ ಒದಿಸ್ಕೊಳ್ಬೇಕು. ಏನ್ ಸ್ವಾಮಿ, ಈ ಗಂಡುಗಲಿ ಒಂದ್ಸಲ ಕಟ್ಟ ಕಡೆ ತಂದು ಹೆಂಗಸ್ರ ಕಾಲಿಂದ ಒತ್ಕೊಬೇಕಾ? ನನ್ನ ಕೈಯಿಂದ ಆಗಲ್ಲ. ನೀನು ಹಾಗೆ ಒದಿಸ್ಕೊಂಡಲ್ಲಿ ನಿನ್ನ ಪಾಪ ಪರಿಹಾರ ಆಗಿ ಮನೆಯಲ್ಲಿ ಆಡೋದಕ್ಕೆ ಒಂದು ಪಾಪು ಬರುತ್ತೆ. ಅಹಲ್ಯೆ ಕಲ್ಲಾಗಿದ್ದಾಗ ಲಾಮ ಕಾಲಿನಿಂದ ಒದ್ದ, ಆಗ ಅಹಲ್ಯೆಯ ಶಾಪ ವಿಮೋಚನೆ ಆಯಿತು. ಈ ಒದೆಯೋ ಸಂಪ್ರದಾಯ ಲಾಮನ ಕಾಲದಿಂದಲೂ ಇದೆ. ಸ್ವಾಮೀಜಿಗಳೇ, ಹಬಿ 5 ಜನ ಮುತ್ತೈದೆಯರಿಗೆ ಒದಿಸ್ಕೊಂಡ್ರೆ ಏನಾಗುತ್ತೆ? ಇವನಿಗೆ ಮೋಕ್ಷ ಸಿಗುತ್ತೆ, 9 ತಿಂಗಳಲ್ಲಿ ಮಗು ಆಗುತ್ತೆ. ಅಷ್ಟೇ ಅಲ್ಲ, ಇನ್ನು ಒಂದೇ ಒಂದು ವರ್ಷದಲ್ಲಿ ಇವನಿಗೆ ಇನ್ನೊಂದು ಮದುವೆನೂ ಆಗುತ್ತೆ. ಮದುವೆ ಆಗೋ ಹುಡುಗಿ ಎದುರು ಚ ಅಕ್ಷರದಿಂದ ಶುರುವಾಗುತ್ತೆ. ಅಂದ್ರೆ ನಾನೇ ಏನೇ ಯಜಮಾನ್ರೆ, ಬೇಗ ಹೋಗಿ ಒದಿಸ್ಕೊಂಡ್ ಬಂದ್ಬಿಡಿ. ಕಾಲಲ್ಲ ಹೋಗಲೇ. ಮನೆ ಮುತ್ತೈದರು ಯಾರು ಇವನಿಗೆ ಒದೆಯೋ ಹಾಗಿಲ್ಲ. ಪರಸ್ತ್ರೀಯರ ಕೈಯಲ್ಲೇ ಇವನು ಒದಿಸ್ಕೊಳ್ಬೇಕು. ಮುಂದಿನ ಶುಕ್ರವಾರದೊಳಗೆ ಇವನೇನಾದ್ರೂ ಒದಿಸ್ಕೊಳ್ಳಿಲ್ಲ ಅಂದ್ರೆ ಶನಿವಾರ ರಕ್ತ ಕರ್ಕೊಂಡು ಸಾಯ್ತಾನೆ. ನೀವಮ್ಮ ಮುತ್ತೈದೆ ಆಗಿರ್ಲಪ್ಪ. ಕಾಲುಂಗುರ ಇಲ್ಲಮ್ಮ. ಅದು ನಿಮ್ಮ ಕಾಲಲ್ಲಿ ಕಾಲುಂಗ್ರ ಕತ್ತಲ್ಲಿ ತಾಳಿ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟೆ. ಯೋ, ಇದನ್ನೆಲ್ಲ ನನ್ ಗಂಡನೇ ನೋಡಲ್ಲ, ನೀನ್ ಯಾರು ನೋಡೋದಕ್ಕೆ? ಅದು ನನಗೆ ಒಬ್ಬ ಮುತ್ತೈದೆ ಬೇಕಾಗಿತ್ತು. ನನ್ ಗಂಡನ್ ಕೇಳಿದ್ರೆ ನಿನಗೆ ತಕ್ಕ ಶಾಸ್ತಿ ಆಗುತ್ತೆ. ಸಿಕ್ಕಾಪಟ್ಟೆ ತಪ್ಪು ತಿಳ್ಕೊಂಡ್ಬಿಟ್ರಿ ಕಣ್ರೆ. ನಾನು ಹೇಳಿದ್ದು ನಿಮ್ಮಂತ ಒಬ್ಬ ಒಳ್ಳೆ ಮುತ್ತೈದೆಯಿಂದ ನನಗೊಂದು ಸಹಾಯ ಆಗ್ಬೇಕಿತ್ತು. ಯೋ, ಹಿಂಗೆಲ್ಲ ಮಾತಾಡಿದ್ರೆ ಕಾಸು ಒದ್ದಾಡ್ತೀನಿ ನಿನ್ಗೆ. ಆ ಕೆಲಸ ಮಾಡಿ ಪುಣ್ಯ ಏನಯ್ಯ, ನೀನ್ ಹಿಂಗೆ ಮಾತಾಡ್ತಿದೀಯ? ತಾವು ದೊಡ್ಡ ಮನಸ್ಸು ಮಾಡಿ ಹಿಂದೆ ಮುಂದೆ ನೋಡಿದ್ರೆ ನಮಗೊಂದು ಜಾಸ್ತಿ ಒದಿಬೇಕು. ತಮ್ಮಂತ ಮುತ್ತೈದೆಯರ ಕೈಯಿಂದ ಒದಿಸ್ಕೊಂಡ್ರೆ ನಮಗೆ ಶಾಪ ವಿಮೋಚನೆ ಆಗಿ ನಮ್ಮ ಬಾಳು ಬಂಗಾರವಾಗುತ್ತೆ ಅಂತ ಯಾರೋ ಒಬ್ರು ಹೇಳಿದ್ದಾರೆ. ಏಯ್, ನಿನ್ ಬುದ್ಧಿ ಗಿದ್ದಿ ಇದೆಯಾ ಇಲ್ವೋ? ನೀನ್ ಇಲ್ಲಿಂದ ಹೊರಟ್ರೆ ಸರಿ, ಇಲ್ಲ ಅಂದ್ರೆ ನನ್ ಕೈ ಏನ್ ಸಿಗುತ್ತೋ ಅದನ್ನ ತಗೊಂಡು ಪೆಚ್ಚ ಹಾಕ್ಬಿಡ್ತೀನಿ. ಅಲ್ಲ, ಈ ಒಬ್ಬರು ಇಷ್ಟು ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ನನಗೆ ಒದೇದಕ್ಕೆ ಫಂಕ್ಷನ್ ಮಾಡ್ತಿದ್ವಲ್ಲ, ಇದಾದ್ರೂ ಮಾಡಿ ಒದಿಸ್ಕೊಳ್ಳೇಬೇಕು. ಏನಪ್ಪ ಮಾಡೋದೀಗ? ಸಿನಿಮಾದಲ್ಲಿ ನಮ್ಮ ನಟಭಯಂಕರ ವಜ್ರಮುನಿಯವರು ಹೀರೋಯಿನ್ ಕೈ ಎಳೆದ್ಬಿಟ್ಟು ಒದೆ ತಿಂತಾರಲ್ಲ, ಹಂಗೆ ತಿಂದ್ಬಿಟ್ರೆ ಆಯ್ತು. ಈಗಲೇ ಆ ಕೆಲಸ ಮಾಡುವ. ನಿಂತ್ಕೊಂಡು ಲೆಕ್ಕ ಹಾಕ್ತಿದ್ಯಾ? ಹೊರಟೋಗಿಲ್ಲಿಂದ. ಎಲ್ಲ ಹೆಣ್ಣೆ ಇನ್ನೂ ಹೆಣ್ಣಾಗಿದ್ದಾರೆ. ಒನಕೆ ಹುಟ್ಟಿದಂತ ನಾಡಲ್ಲಿ ಹುಟ್ಟಿದ್ದೇ ಆಗಿದ್ದಾರೆ. ನಾನು ಒಂದ್ಸಲ ಜಾಸ್ತಿ ಹೋದೆ. ಇಲ್ಲ ಅಂದ್ರೆ ನಾನು ತೋಟ ಮನೆಗೆ ಹಾಕೊಂಡು ಹೋಗ್ತೀನಿ. ಏನು ತೋಟ ಮನೆಗೆ ಹೇಳ್ಕೊಂಡು ಹೋಗ್ತೀಯಾ? ನನ್ನನ್ನು ಒತ್ತಡ ನಾನು ನಿನ್ನ ಬಿಟ್ಬಿಡ್ತೀನಿ. ಇಲ್ಲ ಅಂದ್ರೆ ತೋಟ ಮನೆಗೆ ಹಾಕೊಂಡು ಹೋಗ್ಬಿಡ್ತೀನಿ. ನಾನು 3 ಎಣಿಸ್ತೀನಿ, ಅಷ್ಟೊಂದು ನಿನಗೆ ಒತ್ತಬಿಡ್ಬೇಕು. ಇಲ್ಲ ಅಂದ್ರೆ ನಾನು ನಿನ್ನ ತೋಟ ಮನೆಗೆ ಹಾಕೊಂಡು ಹೋಗ್ಬಿಡ್ತೀನಿ. 1 2 3 ಒದಿಲಿಲ್ಲ ಅಲ್ಲ, ತೋಟ ಮನೆಗೆ ಅಲ್ಲೇ ಇರ್ತೀನಿ. ಎತ್ತಗಳಮ್ಮ, ತೋಟ ಮನೆಗೆ ಹಾಕೊಂಡು ಹೋಗ್ಬಿಡೋಣ. ಹೌದಾ? ನಾನು ಇಲ್ದೇ ಇರ್ಬೇಕಾದ್ರೆ ಅವ್ಳ ಕೈ ಇಟ್ಕೊಂಡು ಪಟಾಯಿಸ್ತಾ ಇದ್ದೆ. ನೀನು ಒದಿಬೇಕಾ? ನಾನೇ ಒದಿದ್ದೆ. ಅದೇ ಕೆಲಸ ನೀವೊಂದ್ಸಲ ಮಾಡ್ಬಿಡ್ರಿ. ಒಂದ್ಸಲ ಯಾಕೆ 10 ಸಲ ನಾನೇ ಓದಿದ್ದೀನಿ. ಇನ್ನೊಂದ್ಸಲ ನಮ್ಮ ಮನೆ ಕಡೆ ಕಾಲಿಟ್ಟರೆ ಕೈ ಕಾಲು ಎರಡು ಹಾಕ್ಬಿಡ್ತೀನಿ. ಮುತ್ತೈದೆ ಮೇಡಮ್ ಅವರೇ, ನಮಸ್ತೆ. ಸೆನ್ಸಸ್ ಅಲ್ಲ? ತಮ್ಮ ಹೆಸರು? ಕೋಕಿಲ. ವಯಸ್ಸು? 28. ಮದುವೆ ಆಗಿದೆ. ಮಕ್ಕಳ? ಆಗಿಲ್ಲ. ಯಾಕೆ? ಅದನ್ನ ನೀನೇ ಮನೆಗ ಅದು ನಾವು ಸರ್ಕಾರಕ್ಕೆ ಪರಿಪೂರ್ಣವಾಗಿ ವರದಿ ಒಪ್ಪಿಸಬೇಕಾಗುತ್ತೆ. ಕತ್ತಲ್ ತಾಳಿ ಹಾಕೊಂಡಿದ್ದೀನಲ್ಲ. ಓ, ಕಾಲಲ್ಲಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಎತ್ತಿ ತೋರಿಸ್ತೀರಾ? ಅಯ್ಯೋ ಮೇಡಮ್ ಅವರೇ, ಯಾಕೆ ಆ ರೀತಿ ಕೋಪ ಮಾಡ್ಕೊತೀರಾ? ನೋಡೋದಕ್ಕೆ ಅದೇಟು ಲಕ್ಷ್ಮಿ ಕಣಕ್ ಆಗ್ತಾ ಇಲ್ಲ. ಹೋಗಿಲ್ಲ ಬೇರೆ ಇಲ್ಲ, ಲಕ್ಷ್ಮಿ ಬೇರೆ ಇಲ್ಲ. ನಿಮ್ಮಂತವರ ದರ್ಶನ ಭಾಗ್ಯ ಪಡೆದಂತ ನಾನೇನು ಧನ್ಯ. ಏನು ನೀನ್ ಸೆನ್ಸರ್ಗೆ ಅಂತ ಬಂದಿದ್ಯೋ ಇಲ್ಲ ತಲೆ ಕಟ್ ಬಂದಿದ್ಯೋ? ಅದಕ್ಕೂ ಬಂದಿದ್ದೀನಿ. ನಿಮ್ಮ ಹತ್ರ ಏನು ಮುಚ್ಚ ಮರೆ ನಿಜ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ ಮೇಡಮ್ ಅವರೇ. ಯಾವುದೋ ಒಂದು ಶಾಪ ನಮಗೆ ಆಕಾಯಿಸ್ಕೊಂಡ್ಬಿಟ್ಟಿದೆ. ಅದರಿಂದ ವಿಮೋಚನೆ ಬೇಕಾಗಿದೆ. ಹಾಗಾಗಿ ನನಗೋಸ್ಕರ ನೀವು ಸ್ವಲ್ಪ ಸಹಕರಿಸ್ಬೇಕು. ನಾನು ಸಹಕರಿಸ್ಬೇಕಾ? ಸಹಕರಿಸಿದ್ರೇನೆ ಒಂದು ಮಗು ಅಂತ ಆಗೋದು. ಮಾತಾಡಕ್ ನಾಚಿಕೆ ಆಗಲ್ಲ ನಿನಗೆ? ನೀವೇನೋ ತಪ್ಪು ತಿಳ್ಕೊಂಡ್ಬಿಟ್ಟಿದ್ರೆ ಕಂಡ್ರೆ, ನಾನು ಆರ್ಥದಲ್ಲಿ ನಮ್ಮ ತಾಯಿಗೂ ಮಾತಾಡಿಲ್ಲ, ತಪ್ಪು ತಿಳ್ಕೊಂಡ್ಬಿಟ್ರಿ. ಮರ್ಯಾದೆಗೆ ಆಚೆ ಹೋಗು, ಇಲ್ಲ ಅಂದ್ರೆ ಕಾರ್ಡ್ ಪಡಿ ತಗೊಂಡು ಕಣ್ಣು ತುಂಬಿಡ್ತೀನಿ. ನೋಡಿ,
ನೀವು ನನ್ನ ಪೀಸ್ ಮಾಡಿ ನಿಮ್ಮ ಕಾಂಪೌಂಡ್ ಅಲ್ಲಿ ಊತ ಹಾಕಿದ್ರು ಪರವಾಗಿಲ್ಲ, ನಿಮ್ಮ ಕಾಲಿಂದ ಒದ್ಕೊಂಡೆ ನಾನು ಆಚೆಗೆ ಹೋಗೋದು. ಕೆಳಗಾಲ ಬಲಗಾಲ ದಯವಿಟ್ಟು ಒದ್ದು ಬಿಡ್ರಿ. ನಾಲ್ಗೆ ಸೇದೋಗ ಮರ್ಯಾದಿಂದ ಹೇಳಿದ್ರೆ ಕೇಳಲ್ಲ ಅಲ್ಲ ನೀನು? ಹೋಗ ಆಚೆ. ಈಗ ಮನೆಯಲ್ಲಿ ಯಾರಿಲ್ಲ ತಾನೆ? ಯಾರು ಇಲ್ಲ. ಒಳ್ಳೇದಾಯ್ತಲ್ಲ, ಒದ್ದು ತೀರ್ತಾ ಇರೋ ತಂದ್ಬಿಡಿ. ನೀನು ನೋಡಕ್ ಉಮೇಶ್ ಶೆಟ್ಟಿ ತಮ್ಮ ಇದ್ದಾಗಿದ್ಯಾ? ಒಳ್ಳೆ ಮಾತನ್ನ ಹೇಳಿದ್ರೆ ಕೇಳಲ್ಲ. ಒಂದೇ ಹೆಂಗಸನ್ನ ಯಾರಿದ್ದಾರೆ ಅಂತ ನೋಡೋದು, ಅವನ್ನ ಬಂದು ಪಟಾಯಿಸೋದು. ಮೇಡಮ್ ಅವ್ರೆ, ನೀವೇನು ಕೈನಲ್ಲಿ ಮಾಡ್ತಾ ಇದ್ರಲ್ಲ, ಇದೇ ಕೆಲಸ ಕಾಲಲ್ಲಿ ಮಾಡ್ಬಿಡ್ರಿ. ನೀನು ಒಳ್ಳೆ ಮಾತಲ್ಲಿ ಕೇಳಲ್ಲ. ಇದು ನಮ್ಮ ಯಜಮಾನ್ರನ್ನ ಕರಿತೀನಿ. ಕಂದ ಒದಿಸ್ಕೊಂಡಿದ್ದಾಯ್ತೇನಪ್ಪ? ನಾವು ಒದ್ಕೊಳ್ಳೋದಕ್ಕೆ ಅಂತ ತಯಾರಾಗಿದ್ದೀವಿ, ಆದ್ರೆ ನಮ್ಮನ್ನು ಒದೆಯೋದಕ್ಕೆ ಯಾವ ಮುದ್ದೈದರು ಮುಂದೆ ಬರ್ತಾ ಇದ್ದಾರೆ. ಹೀಗಾದ್ರೆ ದೋಷ ಪರಿಹಾರ ಆಗೋದು ಹೇಗೆ? ಅವನಿಗೆ ಗೊತ್ತು. ಸ್ವಾಮೀಜಿ, ತಾವೇ ಇದಕ್ಕೊಂದು ದಾರಿ ತೋರಿಸಬೇಕು. ಇವನಿಗೆ 5 ಜನ ಮುತ್ತೈದರ ಹತ್ರ ಒದಿಸ್ಕೊಳ್ಳೋ ಸೌಭಾಗ್ಯ ಇಲ್ಲ ಅನ್ಸುತ್ತೆ. ಹೋಗ್ಲಿ, ಇಬ್ಬರ ಹತ್ರ ಆದ್ರೂ ಒದಿಸ್ಕೊಂಡ್ ಬರ್ಲಿ, ಕಾಲು ಭಾಗ ಪಾಪ ಪರಿಹಾರ ಆಗುತ್ತೆ. ಇನ್ನು ಕಾಲು ಭಾಗ ನನ್ನ ಕಾಲಿಂದ ಒದ್ದು ಪರಿಹಾರ ಮಾಡ್ತೀನಿ. ಇಲ್ಲ ಮೇಡಮ್, ಮದಿಬೇಕು. ಯಾರನ್ನ? ನಮ್ಮನ್ನೇ. ವಾಟ್ ಯು ಮೀನ್? ನೋಡಿ ಮೇಡಮ್ ಅವರೇ, ತಾವು ಅಲ್ಲಿಂದ ಬಿರುಬೀಸಾಗಿ ನಡ್ಕೊಂಡ್ ಬರ್ತಾರ ಫೋರ್ತ್ ಫ್ಲೋರೇ ಅನ್ಕೊಂಡೆ. ನಾನು ಮೊದಲನೇ ಬಾರಿಗೆ ಒಚ್ಕೊಂಡ್ರೆ ಇದೇ ಕಾಲುಗಳಿಂದ ಒಚ್ಕೋಬೇಕು ಅಂತ ಯಾರೋ ಶೂ ಬೇರೆ ಹಾಕಿದ. ತಮ್ಮ ಮೃದು ಕೋಮಲ ಪಾದಗಳಿಗೆ ಏನೇನೂ ಆಗೋಕ್ಕಿಲ್ಲ. ದಯವಿಟ್ಟು ಹಿಂದೆ ಮುಂದೆ ನೋಡಿದ್ರೆ ನಮ್ಗೆ ಗೊತ್ತಲ್ಲ, ಜಾರ್ಜ್ ಓದ್ಬಿಡಿ. ನಾವು ಯಾರ ಹತ್ರನೂ ಬಾಯಿ ಬಿಡಕ್ಕಿಲ್ಲ, ನಮ್ಮ ಪಡೆ ನಾವು ಹೊಟ್ಟೋಯ್ತು. ನಿಮ್ಗೇನಾದ್ರು ತಲೆ ಗಿಲೆ ಕೆಟ್ಟಿದ್ಯಾ? ಓದಿರಿ ಅಂತ ನೀವು ನನಗೆ ಹೇಳ್ತಾ ಇದ್ದೀರಲ್ಲ. ನೋಡ್ರಿ, ನಾನು ಲೆಕ್ಚರರು. ನಿಮ್ಮಂತ ಹುಡುಗರನ್ನ ಬೇಕಾದಷ್ಟು ನೋಡಿದೀನಿ. ಇದೆಲ್ಲ ಸರಿ ಇರಲ್ಲ. ಯಾರೋ ಒಬ್ಬ ಸ್ವಾಮಿ ಮುತ್ತೈದರ ಕಾಲಿಂದ ಒದಿಸ್ಕೊಂಡ್ರೆ ನನಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಒದ್ಕೊಳ್ಳೋದಕ್ಕೆ ನಾನು ರೆಡಿ ಆಗಿದ್ದೀನಿ. ನೀವು ಇನ್ನು ಮುಂದೆ ನೋಡಿದ್ರೆ ನಮಗೊಂದ್ಸಲ ದಬಾರ್ ಅಂತ ಒದ್ದೆ ಬಿಡಿ. ಹುಚ್ಚಿನ ತರ ಮಾತಾಡ್ಬೇಡ್ರಿ. ಇವಾಗ ಏನ್ ಹೋಗ್ತೀರಾ ಇಲ್ವಾ? ನೋಡಿ ಮೇಡಮ್ ಅವರೇ, ಕೈ ಮುಗಿದು ಕೇಳ್ಕೊತೀನಿ, ಒಂದೇ ಒಂದ್ಸಲ ಕಾಲಲ್ಲಿ ಒದ್ಬಿಡ್ರಿ. ಅಯ್ಯೋ, ತಾಯಿ ತಾಯಿ ಎರಡು ಸರಿ ಭಿಕ್ಷೆ ಹಾಕಿದೀನಿ, ಇನ್ನೇನು? ಕಳೆದ್ರೆ ಊರಿಗೆಲ್ಲ ಊಟ ಬಂದಿದ್ಯಾ? ದೊಡ್ಡರಾಗ ನೋಡಿ ತಾಯಿ, ನಾನು ನಿಮ್ಮ ಹತ್ರ ಭಿಕ್ಷೆ ಬೇಡೋದಕ್ಕೆ ಅಂತ ಬರಲಿಲ್ಲ, ತಮ್ಮಿಂದ ಒದಗಿಸೋದಕ್ಕೆ ಅಂತ ಬಂದೆ. ನಾನು ಓದಿಯದ ನಿನ್ ಗಂಡ್ಸು. ನಾನು ಓದಿಯೋದಕ್ಕೆ ಸಾಧ್ಯನೇ ಇಲ್ಲ. ನಾನೇ ಬಾಯಿ ಬಿಟ್ಟು ಕೇಳ್ತಾ ಇದ್ದೀನಲ್ಲ, ಇನ್ನು ಮುಂದೆ ನೋಡಿದ್ರೆ ನನಗೆ ಜಾರ್ಜ್ ಒದ್ಬಿಡ್ರಿ. ಸಾಕು ಸುಮ್ಮನೆರಯ್ಯ. ನನ್ ಗಂಡನ್ಗೆ ಒಂದ್ಸತಿ ಒದ್ದಿದ್ದಕ್ಕೆ ನನ್ಗೆ ತೊಂದರೆ ಆಗಿರೋದು. ಅಂತ ತೊಂದರೆ ನಿಮ್ಗೆ ಏನಾಯ್ತು ತಾಯಿ? ಹೋಗ್ತಿಂದ ನನ್ ಗಂಡನ್ಗೆ ಒಂದ್ಸರಿ ಒದ್ದಿದ್ದಕ್ಕೆ ನನ್ಗೆ ಇನ್ನೂ ಮಕ್ಕಳೇ ಆಗಿಲ್ಲ. ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಣ ಅಂತ ದೇವಸ್ಥಾನ ಸುತ್ತ ಬಂದಿದ್ದೀನಿ. ನಾನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತಾನೆ ಬಂದಿದ್ದೀನಿ ತಾಯಿ. ತಿಳಿದೇನೋ ಯಾವುದೋ ಒಂದು ತಪ್ಪು ಮಾಡ್ಬಿಟ್ಟಿದ್ದೀನಿ. ಅದೀಗ ಶಾಪದ ರೂಪದಲ್ಲಿ ನನಗೆ ಅಟಕಾಯಿಸ್ಕೊಂಡ್ಬಿಟ್ಟಿದೆ. ಆ ಶಾಪದಿಂದ ವಿಮೋಚನೆ ಪಡಿಬೇಕು ಅಂದ್ರೆ ತಮ್ಮಂತ ಮುತ್ತೈದರಿಂದ ನಾನು ಬದುಸ್ಕೋಬೇಕಂತೆ. ದಯವಿಟ್ಟು ಒದ್ಬಿಡಿ. ಅಲ್ಲ, ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ನಿಮ್ಮ ಕಾಲಿ ಬೇಕಾದ್ರೆ ಬಿದ್ದು ಬಿಡ್ತೀನಿ. ನಿಮ್ಮ ಕಾಲಿಂದ ನಾನು ಒಂದ್ಸಲ ಜಾಡಿಸಿ ಒದ್ಬಿಡ್ರಿ. ಜಾಡಿಸಿ ಒದಿ, ನನ್ನನ್ನು ಜಾಡಿಸಿ ಒದಿ. ನೋಡ್ರಿ, ಅವನು ಇಲ್ಲಿ ಬಂದು ಗಲಾಟೆ ಮಾಡ್ತಿದ್ದಾನೆ. ಅದೇನು ಅಂತ ವಿಚಾರಿಸೋಣ ಬಾ. ಏನ್ ಮೇಡಮ್ ಕೇಳ್ತಾ ಇದ್ದಾನೆ ಅವನು? ಓದಿ ಓದಿ ಅಂತ ನಂತರ ಕೇಳ್ಕೊಳ್ತಿದ್ದಾನೆ. ಹಾಗೆ ಕೇಳ್ತಾರೆ. ನನ್ನ ಹತ್ರನೂ ಹಾಗೆ ಕೇಳ್ಕೊಂಡ. ಅಯ್ಯೋ, ನನ್ನ ಹತ್ರನೂ ಹಾಗೆ ಕೇಳ್ಕೊಂಡ. ಈಗಲಾದ್ರೂ ಅರ್ಥವಾಯ್ತಾ? ನನ್ನ ಮನಸ್ಸಿನಲ್ಲಿ ಯಾವುದೇ ದುರುದ್ದೇಶ ಇಲ್ಲ. 4 ಜನ ಮುತ್ತೈದೇರಿದ್ದೀರ, ದಯವಿಟ್ಟು ನನಗೆ ಒದಿರಿ. ನಾನು ಹೋದ್ರೆ ಪರವಾಗಿಲ್ವಾ? ಕಾಲಲ್ಲಿ ಉಳಾರಿ ಸತ್ತೋಗ್ತೀಯ ಗುರುವೆ, ಪುಣ್ಯ ಬರುತ್ತೆ. ಯಾರ ಹತ್ರ ಕಟ್ತಾ ಇದೀಯ ಪಟ್ಟಿ ನೀನು? ಈ ಸಲ ಹೋದ್ರೆ ಮನೆಯಿಂದ ಹೊರಗಡೆ ಬರ್ಬಾರ್ದು. ನೀವ್ ಹೇಳೋದ್ ಆಮೇಲೆ ಹೇಳಿವ್ರಿ ಅಂತ ಮೊದ್ಲು ನನ್ನ ಕಾಪಾಡಿ ತಂದೆ. ಏನಾಯ್ತು ಕಂದ? ಮುತ್ತೈದೆರೆಲ್ಲ ಅಡ್ಸ್ಕೊಂಡ್ ಬರ್ತಾ ಇದಾರೆ ತಂದೆ. ಯಾಕೆ ಹೊಡ್ತಿದ್ರ ಇವ್ರನ್ನ? ಈ ಮನುಷ್ಯ ಎಲ್ರು ಮನೆಗೂ ಹೋಗೋದು, ಅಲ್ಲಿರೋ ಮುತ್ತೈದಿರಿಗೆಲ್ಲ ಓದಿರಿ ಓದಿರಿ ಅನ್ನೋದು. ನನ್ಗನ್ಸುತ್ತೆ ಇದರಿಂದ ಬೇರೆ ಏನೋ ಉದ್ದೇಶ ಇರ್ಬೇಕು ಅಂತ. ಇವನು ಕಳ್ಳನೇ ಇರ್ಬೇಕು. ಇವರು ನನ್ನ ಹಬಿ ಕಳ್ಳ ಅಲ್ಲ. ಮತ್ತೆ ಯಾಕೆ ನಮ್ಮನೆಗೆ ಬಂದು ನನ್ನೋದಿರಿ ಅಂತ ಕೇಳ್ಕೋಬೇಕಾಗಿತ್ತು? ಅದಕ್ಕೆ ಅರ್ಥ ಇದೆಯಾ?
ಹುಡುಗಿ ಅಮ್ಮ. ಇವಳು ಸ್ವಾಮೀಜಿಗಳು, ಉತ್ತರ ಭಾರತದಿಂದ ಬಂದಿದ್ದಾಳೆ. ನನ್ನ ಮಗನಿಗೆ ಮದುವೆ ಆದಾಗಿನಿಂದ ಇನ್ನೂ ಮಕ್ಕಳಾಗಿಲ್ಲ. 5 ದಿನ ಮುತ್ತೈದೆಯರಿಂದ ಲಪಲಪ ಅಂತ ಒದಿಸ್ಕೊಂಡ್ರೆ ಮಕ್ಕಳಾಗುತ್ತೆ ಅಂತ ಹೇಳಿದ್ಲು. ಅದಕ್ಕೆ ನಿಮ್ಮಿಂದ ಒದಿಸ್ಕೊಳಕ್ ಬಂದಿದ್ದಾರೆ. ಈಗಿನ ಕಾಲದಲ್ಲೂ ಇಂಥ ಡೋಂಗಿ ಸ್ವಾಮಿಗಳ ಮಾತೆಲ್ಲ ನಂಬ್ತಿರಲ್ಲಮ್ಮ ನೀವು. ಈ ಡೋಂಗಿ ಸ್ವಾಮಿಗಳನ್ನ ನಂಬಾರ್ದು ಅಂತ ಟಿವಿಲಿ ಪೇಪರಲ್ಲೆಲ್ಲ ತೋರಿಸ್ತಾನೆ ಇರ್ತಾರೆ. ತಪ್ಪು ಈ ವ್ಯಕ್ತಿಗಲ್ಲ, ಈ ಕಳ್ಸ್ವಾಮಿದು. ಮೊದ್ಲು ಈ ಕಳ್ಸ್ವಾಮಿಗೆ 4 ಹಾಕ್ಬೇಕು. ನೀವು ತಿಳ್ಕೊಂಡಾಗೆ ನಾನು ಸ್ವಾಮೀಜಿ ಅಲ್ಲ. ನಿನಗೇನೋ ಬಂದಿತ್ತು ದೊಡ್ಡ ರೋಗ, ಯಾಕೆ ಹಿಂಗ್ ಮಾಡ್ದೆ? ಅವತ್ತು ನೀನ್ ನನ್ನ ಮನೆ ಬಿಟ್ಟು ಒದ್ದು ಓಡಿಸ್ತೀನಿ ಅಂತ ಹೇಳಿದ್ಯಲ್ಲ, ಅದಕ್ಕೆ ನಾನು ಹೋದ್ರೆ ಚೆನ್ನಾಗಿರಲ್ಲ, ಮುತ್ತೈದರ ಹತ್ರ ವಚನ ಅಂತ ಈ ವೇಷ ಹಾಕ್ದೆ. ನಿಮ್ ಜಗಳಕ್ಕೆ ನಮ್ಮನ್ ಬಲಿ ಹಾಕ್ತಿರಲ್ರಿ. ಈಗ ಅದೇ 4 ಜನ ಮುತ್ತೈದರ್ ಸೇರಿ